ಉದಯರಶ್ಮಿ ಹಾಗೂ ಹೃದಯಾಂಗಣ ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಿದ ನ್ಯಾಯಾಧೀಶರು. ಜ್ಞಾನ ವೃದ್ಧಿಸಲು ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡಿ ನ್ಯಾವಿ ಎಂ ಆನಂದ ಶೆಟ್ಟಿ. ಸುದ್ದಿಯ ವಿವರ. ಕೋಲಾರ. ಪುಸ್ತಕವನ್ನು ಓದುವ ಅಭ್ಯಾಸ ಪ್ರತಿಯೊಬ್ಬರೂ ರೂಢಿಸಿಕೊಳ್ಳಬೇಕು. ಜೊತೆಗೆ ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡುವ ಮೂಲಕ ಜ್ಞಾನ ವೃದ್ಧಿಸಬೇಕು ಎಂದು ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶ ವಿ ಎಂ ಆನಂದ ಶೆಟ್ಟಿ ತಿಳಿಸಿದರು. ನಗರದ ಜಿಲ್ಲಾ ವಕೀಲರ ಸಂಘದ ಭವನದಲ್ಲಿ ವಕೀಲರ ಸಂಘದ ವತಿಯಿಂದ ನಡೆದ ವಕೀಲ ಎಸ್ ಎನ್ ಮೂರ್ತಿ ರಚಿತ ಉದಯರಶ್ಮಿ ಹಾಗೂ ಹೃದಯಾಂಗಣ ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಯಾವುದೇ ತಮ್ಮ ಕುಟುಂಬದ ಕಾರ್ಯಕ್ರಮಗಳು ನಡೆದಾಗ ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡುವುದನ್ನು ಅಭ್ಯಸಿಸಿಕೊಳ್ಳಿ. ಇದರಿಂದ ಜ್ಞಾನ ವೃದ್ಧಿಸಿಕೊಳ್ಳಲು ಸಹಾಯವಾಗುತ್ತದೆ ಎಂದರು. ಎಸ್ ಎನ್ ಮೂರ್ತಿನವರು ಬರೆದಿರುವ ಪುಸ್ತಕಗಳು ಓದಲು ಚೆನ್ನಾಗಿದೆ. ಇದರಲ್ಲಿ ವಿವಿಧ ರೀತಿಯ ಬದುಕು ಸಾಗಿಸುವ ಮರ್ಮಗಳಾಗಿವೆ ಎಂದು ಪುಸ್ತಕದ ಬಗ್ಗೆ ವಿವರಗಳನ್ನು ನೀಡಿದರು. ವಕೀಲರ ಸಂಘದ ಜಿಲ್ಲಾಧ್ಯಕ್ಷ ಎಲ್ ಸಿ ಶ್ರೀನಿವಾಸ್ ಮಾತನಾಡಿ, ವಕೀಲರ ಸಂಘದಲ್ಲಿ ಪ್ರತಿಭಾವಂತ ಎಸ್ ಎನ್ ಮೂರ್ತಿನವರು ಇರುವುದು ನಮಗೆ ಶೋಭೆ ತಂದಿದೆ. ಇನ್ನು ಹಲವಾರು ಸಾಹಿತಿಗಳು ನಮ್ಮ ಸಂಘದಲ್ಲಿದ್ದಾರೆ. ವೃತ್ತಿ ಜೊತೆಗೆ ಪ್ರವೃತ್ತಿ ಬೆಳೆಸಿಕೊಂಡು ನಡೆಯುತ್ತಿರುವರು. ಇವರು ವಿವಿಧ ಪುಸ್ತಕಗಳನ್ನು ಬರೆಯಲಿ ಎಂದು ಆಶಿಸಿದರು. ವಕೀಲ ಹಾಗೂ ಸಾಹಿತಿ ಎಸ್ ಎನ್ ಮೂರ್ತಿ ಮಾತನಾಡಿ, ಚಿಕ್ಕ ವಯಸ್ಸಿನಿಂದಲೂ ಪುಸ್ತಕಗಳನ್ನು ಬಗ್ಗೆ ಪ್ರೀತಿಯಿಂದ ಬೆಳೆಸಿಕೊಂಡು ಬಂದಿದ್ದೆ. ಬೆಳೆಯುತ್ತಾ ಪುಸ್ತಕಗಳನ್ನು ಓದದೆ ಒಂದು ದಿನವನ್ನು ನಾನು ಕಳೆದಿಲ್ಲ. ಉಪನ್ಯಾಸಕ್ಕಾಗಿ ನನ್ನ ಜೀವನವನ್ನು ಆರಂಭಿಸಿ ನಂತರ ಸಮಾಜಕ್ಕೆ ನ್ಯಾಯ ಕೊಡಿಸುವ ವೃತ್ತಿ ವಕೀಲನಾಗಿ ಮುನ್ನಡೆಸಿಕೊಂಡು ಬಂದೆ. ಇದರ ಜೊತೆ ಪುಸ್ತಕಗಳನ್ನು ಬರೆಯುವ ಅಭ್ಯಾಸ ಮಾಡಿಕೊಂಡು 3 ಪುಸ್ತಕಗಳನ್ನು ಬರೆದಿದ್ದೇನೆ ಎಂದು ಹೇಳಿದರು. ಪುಸ್ತಕಗಳನ್ನು ಕೊಂಡುಕೊಂಡು ಓದುವುದನ್ನು ರೂಢಿಸಿಕೊಳ್ಳಿ. ಉಚಿತವಾಗಿ ದೊರಕುವ ಪುಸ್ತಕ ಓದುವ ಬದಲು ಮನಸ್ಸು ಬರುವುದಿಲ್ಲ. ಒಟ್ಟಿನಲ್ಲಿ ಪುಸ್ತಕ ಓದುವ ಅಭ್ಯಾಸವನ್ನು ಪ್ರತಿಯೊಬ್ಬರೂ ಬೆಳೆಸಿಕೊಳ್ಳಬೇಕು. ಇದರಿಂದ ನಮ್ಮ ಜ್ಞಾನ ವೃದ್ಧಿಯಾಗುತ್ತದೆ ಎಂದು ನುಡಿದರು. ಹಾಕಿದ್ರೆ ದಾಸೆ ಆಗೋದಿಲ್ಲ ಅಂತ. ಹಾಗೆ ಇದು ಪೊಯಿಟ್ರಿ ಪ್ಲಸ್ ಗದ್ಯ. ಇದು ಎ ಪೊಯಿಟ್ರಿ ಈಸ್ ಎ ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ಪವರ್ಫುಲ್ ಫೀಲಿಂಗ್ಸ್ ಅಂತ ಹೇಳ್ತಾರೆ. ಅದು ಹೃದಯದಿಂದ ಬರಬೇಕು, ಬಲವಂತದಿಂದ ಮಾಡಿದ್ರೆ ಆಗೋದಿಲ್ಲ. ಅದಕ್ಕೆ ನಮ್ಮಲ್ಲಿ ಎಷ್ಟು ಜನ ಕವಿಗಳಿದ್ದೇವೆ, ಎಷ್ಟು ಜನ ಲೇಖಕರಿದ್ದೇವೆ, ಯಾಕೆ ಎಲ್ಲರೂ ಆಗೋದಿಲ್ಲ? ಅದು ಗಾಡ್ಸ್ ಗಿಫ್ಟ್ ಅಂತೇಳಿ ನಾನು ಅನ್ಕೊಳ್ತೀನಿ. ಅದು ದೈವದ ಕೃಪೆ. ಅದು ಅಲ್ದಿರ ಸಮಾಜ ತಿದ್ದಬೇಕಾಗಿದ್ದರೆ ಈ ಲೇಖಕರು ಮತ್ತು ಕವಿಗಳು ಬಹಳ ಮುಖ್ಯ. ಯಾವುದೇ ರಂಗದಲ್ಲಿ ಹೋಗಿ, ರಾಜಕೀಯ, ಸಾಮಾಜಿಕ, ಯಾವುದೇ ಭೌತಿಕ. ಸ್ನೇಹಿತರು ಹೇಳಿದಾಗೆ ಮತ್ತು ನಮ್ಮ ರುಬಾರಿಗಳು ಎಸ್ ಎನ್ ಮೂರ್ತಿ ಅವರು ಹೇಳಿದಾಗೆ ಈಗಾಗಲೇ ನಮಗೆ ಈ 2 ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದನ್ನು ಎಲ್ಲರೂ ಕೂಡ ನೋಡಿದ್ದೀರಷ್ಟೇ. ಅದನ್ನು ಯಾರೂ ಕೂಡ ಈಗ ಓದಿಲ್ಲ, ಅದನ್ನು ಕೈಯಲ್ಲಿ ತಂದುಕೊಂಡಿಲ್ಲ. ದಯಮಾಡಿ ಎಲ್ಲರೂ ಕೂಡ ಅವರ ಪುಸ್ತಕವನ್ನು ಕೊಂಡ್ಕೊಳ್ರಿ. ಅದಕ್ಕೆ ಒಂದು ಸಾರ್ಥಕ ಆಗುತ್ತೆ. ಯಾಕಂದರೆ ನಮ್ಮ ಸಂಘದಲ್ಲಿ ಇಂಥ ಒಬ್ಬ ಪ್ರತಿಭಾನ್ವಿತ ಸಾಹಿತ್ಯಗಳು ಬಿಡುಗಡೆ ಕಾರ್ಯಕ್ರಮಕ್ಕಾಗಿ ಇವತ್ತು ನಮ್ಮ ಸಂಘದ ಎಲ್ಲ ಸದಸ್ಯರುಗಳಿಗೆ, ನ್ಯಾಯಾಧೀಶರುಗಳಿಗೆ ಊಟದ ವ್ಯವಸ್ಥೆ ಮಾಡಿ ನಮಗೆ ಪಡಿಸಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಇನ್ನೊಂದು ವಿಚಾರ ತಮ್ಮ ಎಲ್ಲರ ಗಮನಕ್ಕೆ, 11ನೇ ತಾರೀಕು ಏನು ನಮ್ಮ ಅದಾಲತ್ ನಡೀತಾ ಇದೆಯೋ ಅದಕ್ಕೆ ನಮ್ಮೆಲ್ಲ ಸ್ನೇಹಿತರು ಈಗಾಗಲೇ ಎಲ್ಲ ಸಹಕಾರ ಕೊಟ್ಟಿದ್ದೀರಿ. ಅದಕ್ಕೂ ಕೂಡ ಸಹಕಾರ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಂದು ವಿಚಾರ ಎಲ್ಲರ ಗಮನಕ್ಕೆ, ನಮ್ಮ ಗೌರವಾನ್ವಿತ ನ್ಯಾಯಾಧೀಶರುಗಳಿಗೆ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ, ಇದು ನಮ್ಮ ಕೋಲಾರ ಜಿಲ್ಲೆ ಈಗಾಗಲೇ ತಾವು ನೋಡ್ತಾ ಇದ್ದೀರಿ, ಗಾಳಿ ಹೊಡಿತಾ ಇದೆ, ಮಳೆ ಇಲ್ಲ. ಇಲ್ಲಿ ಈ ವಕೀಲ ವೃತ್ತಿನಲ್ಲಿ ಎಲ್ಲರೂ ಕೂಡ ವಕೀಲ ವೃತ್ತಿನಲ್ಲೇ ಜೀವನ ಮಾಡಬೇಕಾಗಿದೆ. ಅಂಥ ಒಂದು ಸಂದರ್ಭದಲ್ಲಿ ತಮಗೆ ಯಾವುದು ಹೊಸದಾಗಿ ಬರುವಂತಹ ಪ್ರಕರಣಗಳಲ್ಲಿ ತಾವು ಇಂಟ್ರೀಮ್ ಯಾವುದೇ ಆದೇಶಗಳಿದ್ರೆ ಸ್ವಲ್ಪ ಲಿಬರಲ್ ಆಗಿ ಕನ್ಸಿಡರ್ ಮಾಡ್ರಿ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಎಲ್ಲವನ್ನು ಬಲ್ಲವನು ಎಲ್ಲೋದಿಲ್ಲ, ಎಲ್ಲವನ್ನು ಬಲ್ಲವನು ಸಿಗುವುದಲ್ಲ. ಅದಕ್ಕಾಗಿ
ಅದಕ್ಕಾಗಿ ನಾನು ಮಾತಾಡೋದು ಬೇಡ ಅಂತ ಅದಕ್ಕೆ ನನಗೆ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಗುರು ಹಿರಿಯರು, ನನ್ನ ವಕೀಲ ಮಿತ್ರರು, ಮೀಡಿಯಾ ಪರ್ಸನ್ಸು ಎಲ್ಲ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಗೌರವಾನ್ವಿತ ಸಾನುಮೂರ್ತಿ ಸಾರು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ತುಂಬ ಪರಿಣಾಮಕಾರಿಯಾಗಿ ಸಕ್ಸಸ್ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ನಮಸ್ಕಾರ. ಈ ದಿನ ನನ್ನ ಜೀವನದಲ್ಲಿ ಒಂದು ಸಾರ್ಥಕತೆಯನ್ನು ಪಡೆದಂತಹ ದಿನ ಆಗಿದೆ. ಈ ದಿನ ನನ್ನ 2 ಪುಸ್ತಕಗಳು, ಒಂದು ಹೃದಯಾಂಗಣ, ಇನ್ನೊಂದು ಉದಯ ರಶ್ಮಿ, 2 ಪುಸ್ತಕಗಳನ್ನು ಎಲ್ಲ ನ್ಯಾಯಾಧೀಶರು, ಎಲ್ಲ ಹಿರಿಯ ವಕೀಲರು ಏಕಕಾಲದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅದು ತುಂಬ ಇದು ಅಪರೂಪವಾದಂಥ ಒಂದು ಕಾರ್ಯಕ್ರಮ. ಯಾಕೆಂದರೆ ಒಬ್ಬೊಬ್ಬರು ಇಬ್ಬರಿಬ್ಬರು ಬಿಡುಗಡೆ ಮಾಡ್ತಾರೆ. ಇಲ್ಲಿ ಎಲ್ಲ ನ್ಯಾಯಾಧೀಶರು ಸೇರಿ ಮಾಡಿದ್ದು ನನ್ನ ಅದೃಷ್ಟ. ಮತ್ತು ಈ ಪುಸ್ತಕಗಳಲ್ಲಿರ್ತಕ್ಕಂತಹ ವಿಷಯ ಬಹಳಷ್ಟು ಗಾಂಭೀರ್ಯವಾದಂಥದ್ದು. ಸಮಾಜಕ್ಕೆ ಒಂದೊಂದು ಲೇಖನ ಒಂದೊಂದು ಮೆಸೇಜನ್ನು ಕೊಡ್ತದೆ. ಅದನ್ನು ಎಲ್ಲರೂ ಓದಿದ್ರೆ ಒಳ್ಳೆಯದು. ಆದ್ದರಿಂದ ಈ 2 ಪುಸ್ತಕಗಳನ್ನು ಈ ದಿನ ಬಿಡುಗಡೆ ಮಾಡಿದ್ದು ಮತ್ತು ಈ ಸಂದರ್ಭ ನನಗೆ ಸಿಕ್ಕಿದ್ದು ಬಹಳಷ್ಟು ಅದೃಷ್ಟವಾಗಿದೆ. ಎಲ್ರಿಗೂ ನಮಸ್ಕಾರ. ಮಾನ್ಯ ಸಾನಾಮೂರ್ತಿಯವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಸಮಾಜದ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಕಾರಣ ಏನು ಅಂತೇಳಿ, ಈಗಾಗಲೇ ಅವರು ಒಂದು ಪುಸ್ತಕ ಬಿಡುಗಡೆ ಮಾಡಿ ಅದನ್ನು ಓದಿದ್ದೇವೆ. ಅದು ಸಮಾಜಕ್ಕೆ ಯಾವ ರೀತಿ ಒಂದು ಪಾಠವನ್ನು ಕಲಿಸ್ತದೆ ಅಂತೇಳಿ ಅದರಲ್ಲಿದೆ. ಅದೇ ರೀತಿ 2 ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ. ನಾವು ಇನ್ನೂ ಓದಿಲ್ಲ. ಅದನ್ನು ಓದಿ ಅದು ಸಮಾಜಕ್ಕೆ ಅನುಕೂಲವಾಗ್ತಾ ಇರ್ತಕ್ಕಂಥ ವಿಷಯಗಳದ್ರಲ್ಲಿ ಭಾಳ ಇಷ್ಟ ಇದೆ ಅಂತೇಳಿ ಈಗಾಗಲೇ ನಮ್ಮ ನ್ಯಾಯಾಧೀಶರು ಹೇಳಿದ್ದಾರೆ. ಈಗ ಎಲ್ಲರಿಗೂ ಹೃದಯ ಇದೆ, ಆದರೆ ಹೃದಯವಂತಿಕೆ ಕೆಲವರಿಗೆ ಇರ್ತಕ್ಕಂಥದ್ದು. ಆ ಇರ್ತಕ್ಕಂಥ ಹೃದಯವಂತಿಕೆ ಮಾನ್ಯ ನಮ್ಮ ಸಾನಾಮೂರ್ತಿಯವರಲ್ಲಿದೆ. ಕಾರಣ ಏನು ಅಂತ ಹೇಳಿದ್ರೆ, ಅವರು ಬರೀ ಪುಸ್ತಕ ಬರೀತಕ್ಕಂಥದ್ದೆಲ್ಲ, ಸಮಾಜಮುಖವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅವರ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಮ್ಮಲ್ಲಿ 3 ವರ್ಗ ಇದೆ. ನಮ್ಮಲ್ಲಿ ಒಂದು ವರ್ಗ ನಂದು ನಿಮಗೆ, ನಿಂದು ನಮಗೆ ಅನ್ನೋದು ಒಂದು ವರ್ಗ. ಇನ್ನೊಂದು ವರ್ಗ ನಿಂದು ನಿನಗೆ, ನಂದು ನನಗೆ ಅನ್ನೋದು ಇನ್ನೊಂದು ವರ್ಗ. 3ನೇ ವರ್ಗ ಏನಂದರೆ ನಿಂದು ನನಗೆ, ನಂದು ನಿನಗೆ ಅಂತಕ್ಕಂಥ ವರ್ಗ. ಸಾನಾಮೂರ್ತಿಯವರು ನಂದು ನಿಮ್ಮದು ಎಲ್ಲ ನಿಮಗೆ ಅನ್ನೋ ಒಂದು ಹೃದಯವಂತಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಸಾನಾಮೂರ್ತಿಯವರ ಮೊದಲನೇ ಕೃತಿಯನ್ನು ನಾನು ಓದಿದ್ದೇನೆ, ಪೂರ್ತಿ ಓದಿದ್ದೇನೆ. ಅಲ್ಲಿರೋದು ಒಂದೊಂದು ಆರ್ಟಿಕಲ್ ಕೂಡ 1 ಪೇಜು ಅಥವಾ 1.5 ಪೇಜೆ, ಆದರೂ ಕೂಡ ಭಾಳ ಹೆಚ್ಚಿನ ತಿರುಳಿದೆ. ಸಮಾಜಕ್ಕೆ ಒಂದು ಸಂದೇಶ, ಸಮಾಜದ ಜನಗಳಿಗೆ ಅಥವಾ ವಿದ್ಯಾರ್ಥಿಗಳಿರ್ಬೋದು, ರೈತರಿರ್ಬೋದು, ಅಥವಾ ವಯಸ್ಸಾದವರು ಇರ್ಬೋದು, ಎಲ್ರಿಗೂ ಕೂಡ ಒಂದು ಮೆಸೇಜನ್ನು, ಒಂದು ಸಂದೇಶನ ಅದರಲ್ಲಿ ಅಡಗಿದೆ. ಈ ಪುಸ್ತಕ ಕೂಡ ಅದೇ ಒಂದು ಕಂಟಿನ್ಯೂಷನಾಗಿ 2 ಪುಸ್ತಕನೂ ಬಂದಿದೆ ಅಂತ ಅವ್ರು ಹೇಳ್ತಾಯಿದ್ರು. ನಿಜವಾಗಿಯೂ ಕೂಡ ಇದು ಸಮಾಜಕ್ಕೆ ಭಾಳ ಒಳ್ಳೆಯದು. ಇದನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನಡೆದರೆ ನಿಜವಾಗಿಯೂ ಕೂಡ ಅವರು ಚೆನ್ನಾಗಿರ್ತಾರೆ. ಆಮೇಲೆ ಅದರ ತಿರುಳನ್ನು ಬೇರೆಯವ್ರಿಗೆ ಹೇಳಿದರೆ ಅವರು ಕೂಡ ಸುಖವಾಗಿರ್ತಾರೆ. ಈ ಒಂದು ಸಮಾಜಕ್ಕೆ ದೃಷ್ಟಿಯಲ್ಲಿ ಅವರು ಈ ಸಮಾಜ ನೋಡಿದ್ದಾರೆ. ಈ ಸಮಾಜ ಹಿಂಗಿದೆ, ಹಳ್ಳಿಗಾಡಿನ ಸ್ಥಿತಿ ನೋಡಿದ್ದಾರೆ. ಎಲ್ಲ ರೀತಿಯನ್ನು ನೋಡಿ, ಎಲ್ಲರ ನಡವಳಿಕೆ ನೋಡಿ ಅವರು ಅದನ್ನು ಈ ಪುಸ್ತಕಗಳಲ್ಲಿ ತಂದಿದ್ದಾರೆ. ಅದು ಓದಿದರೆ ಎಲ್ಲರಿಗೂ ಸಾರ್ಥಕ ಆಗಲಿ ಅಂತ ಹೇಳ್ತಾ ನಾನು ಇನ್ನೊಂದು, ಈ ಪುಸ್ತಕಗಳು ಆರ್ಥಿಕವಾಗಿ ಸಬಲೀಕರಣ ಆಗೋಕ್ಕೆ ಮತ್ತು ಸಾಹಿತಿಗಳಿಗೆ ಪ್ರೇರಣೆ ನೀಡೋಕ್ಕೆ ಪುಸ್ತಕಗಳನ್ನು ಕೊಂಡು ಹೋಗಿ ಅಂತ ಈಗಾಗಲೇ ನ್ಯಾಯಾಧೀಶರು ಹೇಳಿದ್ರು. ಎಲ್ಲರೂ ನ್ಯಾಯಾಧೀಶರು ಹೇಳ್ದಂಗೆ ಅದನ್ನು ಕೊಂಡು ಎಲ್ಲರೂ ಓದಿದರೆ ಅದು ಸಾರ್ಥಕ ಆಗ್ತದೆ. ಅದು ಅವ್ರು ಬರೆದಕ್ಕೂ ಸಾರ್ಥಕ ಆಗ್ತದೆ. ಅದು ಸಮಾಜಕ್ಕೂ ಕೂಡ ಒಂದು ಒಳ್ಳೆಯ ಸಂದೇಶ ಬರ್ತದೆ. ದೇವರು ಒಳ್ಳೆಯದು